ನಿಶ್ಚಿತವಾಗ್ಲೂ ಪ್ರಶಾಂತ್, ಇನ್ನು ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದವರು ಇವರು ಸಚಿವ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, KN ರಾಜಣ್ಣ ಅವರು ಇರ್ಬೋದು, ಸೊ ಡೆಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ನ ಯಾವ್ಯಾವ ನಾಯಕರು ಸಿಗ್ತಾರೋ ಅವರೆಲ್ಲರ ಜೊತೆ ನಾವು ಮಾತನಾಡ್ತೀವಿ, ಸೊ ರಾಜ್ಯದ ವಾಸ್ತವ ಪರಿಸ್ಥಿತಿ ಏನಿದೆ ಅದನ್ನು ಹೇಳ್ತೀವಿ, ಜೊತೆಗೆ ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತೀವಿ ಅನ್ನುವಂತಹ ಏನ್ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು? ಸಿದ್ದರಾಮಯ್ಯನವರ ಬಣ ಕಳೆದ 3-4 ತಿಂಗಳಿಂದ ಈ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕ್ತಾ ಇದೆ. ಸಿದ್ದರಾಮಯ್ಯನವರ ಬಣದ ಒಟ್ಟಾರೆ ಲೆಕ್ಕಾಚಾರ ಇರ್ತಕ್ಕಂಥದ್ದು, ನಾಳೆ 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆಯನ್ನೇನಾದ್ರೂ DK ಶಿವಕುಮಾರ್ ಪದೇ ಪದೇ ಪ್ರಸ್ತಾಪಿಸಿದಲ್ಲಿ, ಅದಕ್ಕೂ ಮೊದಲೇ KPCC ಅಧ್ಯಕ್ಷರಾಗಿ DK ಶಿವಕುಮಾರನ್ನ ತೆಗೆದು ಮತ್ತೊಬ್ಬರನ್ನ ಅಧ್ಯಕ್ಷರನ್ನ ತಂದಲ್ಲಿ ಅವರ ಒಂದು ಕ್ಲೇಮ್ ಡೈಲ್ಯೂಟ್ ಆಗತ್ತೆ. ಅವರ ಬಳಿ ಆ ರೀತಿಯಾಗಿರ್ತಕ್ಕಂಥ ಪವರ್ ಉಳಿಯಲ್ಲ. ಜಾರಕಿಹೊಳಿ ಮತ್ತು ರಾಜಣ್ಣ ಅವರ ಪ್ರಕಾರ DK ಶಿವಕುಮಾರರ ಪವರ್ ಇರೋದು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿಲ್ಲ, ಅದು KPCC ಅಧ್ಯಕ್ಷ ಸ್ಥಾನದಲ್ಲಿದೆ. ಯಾಕಂದ್ರೆ KPCC ಅಧ್ಯಕ್ಷರಾಗಿ ನಾನಾ ರೀತಿಯಾಗಿರ್ತಕ್ಕಂಥ ನಿರ್ಣಯಗಳನ್ನ ತೆಗೆದುಕೊಳ್ಳುವ ಅವಕಾಶ ಮತ್ತು ಸಾಮರ್ಥ್ಯ DK ಶಿವಕುಮಾರ್ ಅಲ್ಲಿರುತ್ತೆ. ಹೀಗಾಗಿ DK ಶಿವಕುಮಾರನ್ನ KPCC ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕಿದ್ರೆ ಅಷ್ಟರ ಮಟ್ಟಿಗೆ ಅವರ ಕ್ಲೇಮ್ ಏನು 1 ವರ್ಷದ ನಂತರದ ಮುಖ್ಯಮಂತ್ರಿ ಸ್ಥಾನದ ಮೇಲಿದೆ ಅದನ್ನ ಡೈಲ್ಯೂಟ್ ಮಾಡಬಹುದು, ಶಾಸಕರ ಮೇಲಿನ ಪ್ರಭಾವವನ್ನ ಕಡಿಮೆ ಮಾಡಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಜಾರಕಿಹೊಳಿ ಮತ್ತು ರಾಜಣ್ಣ ದಿಲ್ಲಿಗೆ ಹೋಗಿದ್ರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಈಗ ಖರ್ಗೆ ಅವರು ಹೇಳಿದ್ದಾರೆ ಅನ್ನೋ ಮಾತ್ರಕ್ಕೆ ಅದನ್ನ ಕರ್ನಾಟಕದಲ್ಲೂ ಅಳವಡಿಕೆ ಮಾಡ್ತಾರ ಅನ್ನೋ ಸ್ಪೆಸಿಫಿಕ್ ಪ್ರಶ್ನೆಗೆ ಪ್ರಶಾಂತ್, ಇದ್ರ ಜೊತೆಗೆ ಈಗ ಬೇರೆ ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಿ ಒಂದು ವೇಳೆ ಕರ್ನಾಟಕದಲ್ಲಿ ಏನಾದ್ರೂ ಬದಲಾವಣೆ ಆಗದೆ ಹೋದ್ರೆ ಆಗ ಯಾವ ರೀತಿಯ ಮೆಸೇಜ್ ಹೋಗುತ್ತೆ? ಕಾಂಗ್ರೆಸ್ನಲ್ಲಿ ಈಗಾಗಲೇ ಆಂತರಿಕ ಭಿನ್ನಾಭಿಪ್ರಾಯ ಇದೆ, ಸೊ ಮತ್ತಷ್ಟದು ಹೆಚ್ಚಾಗಲ್ವಾ? ವೀಣಾ, ಒಂದು KPCC ಅಧ್ಯಕ್ಷರಾಗಿ DK ಶಿವಕುಮಾರನ್ನ ಮುಂದುವರಿಸೋದು ಕರ್ನಾಟಕದಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಬೇರೆ ಬೇರೆ ಮಾನದಂಡಗಳಿರ್ತವೆ, ಅದನ್ನ ಹೈಕಮಾಂಡ್ ಅಳವಡಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬಿಜೆಪಿದೆ ನೋಡಿದ್ರೆ ವಿಜೇಂದ್ರರನ್ನ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನ ಕೆಲ ನಾಯಕರ ಮನಸ್ಸಿನಲ್ಲಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಈಗ DK ಶಿವಕುಮಾರರನ್ನ ತೆಗೆದ್ರು ಕಾಂಗ್ರೆಸ್ಗೆ ಬಹಳಷ್ಟು ಪೊಲಿಟಿಕಲ್ ಆಗಿರ್ತಕ್ಕಂಥ ಕಾನ್ಸಿಕ್ವೆನ್ಸ್ ಗಳನ್ನ ಎದುರಿಸಬೇಕಾಗತ್ತೆ. ಯಾಕಂದ್ರೆ DK ಶಿವಕುಮಾರ್ ಕೂಡ ತುಂಬಾ ಸುಲಭವಾಗಿ ಎಲ್ಲವನ್ನ ಬಿಟ್ಟುಕೊಡುವ ನಾಯಕ ಅಲ್ಲ. ಹೀಗಿರುವ ಪರಿಸ್ಥಿತಿಯಲ್ಲಿ ನಾಳೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ನ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಅವರಿಗೆ ನೇರವಾಗಿ ತಿಳಿಸದೆ ಏಕಪಕ್ಷೀಯವಾಗಿ KPCC ಅಧ್ಯಕ್ಷರ ಬದಲಾವಣೆ ಮಾಡ್ಲಿಕ್ಕೆ ಹೊರಟ್ರೆ ಶಿವಕುಮಾರ್ ವ್ಯಗ್ರರಾಗ್ತಾರೆ. ಶಿವಕುಮಾರರನ್ನೇ ಮುಂದುವರಿಸಿದಲ್ಲಿ ಸಿದ್ದರಾಮಯ್ಯನವರ ಬಡ ವ್ಯಗ್ರವಾಗತ್ತೆ. ಕಾಂಗ್ರೆಸ್ಗೂ ಕೂಡ ಇದೊಂದು ಟ್ರಿಕಿ ಆಗಿರ್ತಕ್ಕಂಥ ಸಿಚುವೇಶನ್. ಹೈಕಮಾಂಡ್ಗೆ ತುಂಬಾ ಸುಲಭವಾಗಿ ನಿರ್ಣಯವನ್ನ ತೆಗೆದುಕೊಳ್ಳಿಕ್ಕೆ ಆಗತ್ತೆ ಅಂತಕ್ಕಂಥದ್ದು ಅನಿಸ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಇಸ್ ಆಲ್ ಟೈಮ್ ವೀಕ್. ಅದೇನ್ ಭಾರಿ ದೊಡ್ಡ ಒಂದು ರೀತಿಯ ಪ್ರಬಲ ಹೈಕಮಾಂಡ್ ಇವತ್ತಿನ ಸ್ಥಿತಿಯಲ್ಲಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಬ್ಬರು ಮಾಸ್ ಲೀಡರ್ಸ್ ಗಳಿದ್ದಾರೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಇರುವಾಗ DK ಶಿವಕುಮಾರ್ ಕೂಡ ನಿಧಾನವಾಗಿ ಮಾಸ್ ಲೀಡರ್ ರೀತಿಯಲ್ಲಿ ಒಕ್ಕಲಿಗರ ಮತಗಳ ಕ್ರೋಢೀಕರಣದ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಾಗ ಯಾರನ್ನ ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಮಾಡಿದ್ರು ಕೂಡ ಅವರು ವಿಪರೀತ ಕ್ರಮಕ್ಕೆ ಹೋದ್ರೆ ಅನ್ನುವ ಚಿಂತೆ, ಆತಂಕ ಹೈಕಮಾಂಡ್ ನಿಶ್ಚಿತವಾಗಿರುತ್ತೆ. ಈಗ ಖರ್ಗೆ ಅವರ ಇವತ್ತಿನ ಹೇಳಿಕೆಯನ್ನ ಹೂಬಹು ಆಸ್ ಇಟ್ ಈಸ್ ಕರ್ನಾಟಕದ ಮೇಲೂ ಕೂಡ ಅಳವಡಿಕೆ ಆಗ್ಬಿಡುತ್ತೆ, KPCC ಅಧ್ಯಕ್ಷರ ಬದಲಾವಣೆ ಆಗ್ಬಿಡುತ್ತೆ ಅಂತಕ್ಕಂಥ ನಿಷ್ಕರ್ಷೆಗೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, G ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಈ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಗಳ ಜೊತೆ, ಯಾಕಂದ್ರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಖರ್ಗೆ ಏಕಪಕ್ಷೀಯವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳಕ್ಕಾಗಲ್ಲ. ಆಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ತೀರ್ಮಾನವನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಖರ್ಗೆ ಕರ್ನಾಟಕದವರು ಅನ್ನುವ ಕಾರಣಕ್ಕೋಸ್ಕರ. ಹೀಗಿರುವಾಗ ಒಂದ್ ಬ್ರಷ್ ಅಲ್ಲಿ ಎಲ್ಲಾ ತೆಗೆದು ಹಾಕ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಅದು ಕರ್ನಾಟಕಕ್ಕೂ ಕೂಡ ಅಳವಡಿಕೆ ಆಗತ್ತೆ ಅಂತಕ್ಕಂಥದ್ದನ್ನ ನಿಷ್ಕರ್ಷೆಗೆ ಬರುವುದು ಸ್ವಲ್ಪ ಮಟ್ಟಿಗೆ ಗಡಬಡಿ ಆದಿತ್ತು ಅನ್ಸುತ್ತೆ. ಒಂದು ವೇಳೆ ಗಡಿಬಿಡಿ ಆದ್ರೂ ಸಾಧ್ಯತೆಯ ಬಗ್ಗೆ ಕೇಳ್ತಾ ಇದ್ದೀನಿ. ಒಂದು ವೇಳೆ DK ಶಿವಕುಮಾರ್ ಅವರನ್ನೇನಾದ್ರೂ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದ್ರೆ ಈಗ DK ಶಿವಕುಮಾರ್ ಅವ್ರಿಗೆ CM ಪಟ್ಟ ಕೊಡ್ಲೇಬೇಕು ಅನ್ನುವಂತಹ ಕೂಗು ಅವರ ಬಣದಿಂದ ಜಾಸ್ತಿ ಆಗಲ್ವಾ? ನೋಡಿ, ಈಗ DK ಶಿವಕುಮಾರ್ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ನಿರ್ಣಯದ ತನಕ ಮುಂದುವರಿತಾರೋ ಅಥವಾ ಅಧ್ಯಕ್ಷರಾಗದೆ ಮುಂದುವರಿತಾರ ಅನ್ನೋದು ನಾಳೆಯ ಮುಖ್ಯಮಂತ್ರಿ ನಿರ್ಣಯದ ಮೇಲೂ ಕೂಡ ಅದರ ಪರಿಣಾಮ ನಿಶ್ಚಿತವಾಗಿ ಇರುತ್ತೆ. ಯಾಕಂದ್ರೆ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಏನ್ ಕ್ಲೇಮ್ ಅನ್ನ ಮಾಡ್ತಾ ಇದ್ದಾರೆ
ಅದಕ್ಕೆ ಜಾಸ್ತಿ ಆಗಿರ್ತಕ್ಕಂಥ ಪ್ರಾಬಲ್ಯ ಇರುತ್ತೆ, ಅದಕ್ಕೆ ಜಾಸ್ತಿ ಪ್ರಭಾವ ಇರುತ್ತೆ. ಒಂದ್ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಕಳೆದುಕೊಂಡು ಅದು ಸಿದ್ದರಾಮಯ್ಯನವರ ಬಣದ ಬಳಿ ಹೋದ್ರೆ ಅಥವಾ ಯಾರೋ ತಟಸ್ಥರು ಬಂದು ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಆಗ ಯಾವಾಗ ಏನ್ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ 2.5 ವರ್ಷದ ನಂತರದ ನಿರ್ಣಯ ಅಂತಕ್ಕಂಥದ್ದು, ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆ ಉಳಿತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇದು ಈ ಕಾರಣದಿಂದ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ನನಗನ್ಸುತ್ತೆ ವೀಣಾ, ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ 1-2 ಸುತ್ತಿನ ದಿಲ್ಲಿ ನಾಯಕರ ಜೊತೆಗಿನ ಮಾತುಕತೆಯನ್ನ ನಡೆಸಿ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗತ್ತೆ. ಖರ್ಗೆ ಅವರು ಹೇಳಿದಂತೆ ಎಲ್ಲಾ ರಾಜ್ಯದ ಅಧ್ಯಕ್ಷರನ್ನ 8 ದಿನದಲ್ಲಿ ಬದಲಾವಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ಆ ರಿಸ್ಕ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ವೀಣಾ, ಥ್ಯಾಂಕ್ ಯು ಪ್ರಶಾಂತ್, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.